ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು 1 ಗಂಟೆ ಆಗಿಬಿಟ್ಟಿದೆ. ಸೊ ಈಗಾಗಲೇ ಗೊತ್ತಿದೆ ನಿಮಗೆ, ಅಮ್ಮ ಇಲ್ಲ, ನಿತಿನ್ ಕೂಡ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾನೆ. ನಾನೊಬ್ಬಳೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಅಂಗಡಿಲಿ ಕೂಡ ಇರ್ತೀನಿ. ಸೊ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡೋದೇ ನನಗೆ ಕೆಲಸ ಆಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಅಡುಗೆ, ಪಾಪನ ನೋಡ್ಕೊಳೋದು. ಋತ್ವಿಕಂತೂ ಇತ್ತೀಚೆಗೆ ತುಂಬ ಹಠ ಮಾಡ್ತಿರ್ತಾನೆ. ಸೊ ಸಣ್ಣ ಮಗು ಅಲ್ವಾ, ಸೊ ಹ್ಯಾಂಡಲ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಹಂಗಾಗಿ ಇವತ್ತು ಸ್ವಲ್ಪ ಲೇಟಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ವೆದರ್ ಅಂತೂ ತುಂಬ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ನನಗೆ ಕೆಮ್ಮು ಆಗಿಬಿಟ್ಟಿದೆ, ಮತ್ತು ಕಾಫ್ ಕೂಡ ಸ್ಟಾರ್ಟ್ ಆಗಿತ್ತು. ಈಗ ವಾಯ್ಸ್ ಆಲ್ರೆಡಿ ಒಂದು ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ಸೊ ಇರಿಟೇಷನ್ ಆಗಿದ್ದರೆ ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಇರಿಟೇಷನ್ ಅಂತೂ ನನಗಾಗ್ತಾಯಿದೆ, ಬಟ್ ಕೇಳೋರಿಗೆ ನನಗೆ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸೊ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಬಂದು, ಸೊ ಕಪಲ್ ರಿಂಗ್ಸ್ ತೊಗೊಂಬಂದಿದ್ದೆ ನಾನು. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನನಗೆ ಲೋಕಿಗೆ ನಾಳೆ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ, ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಆ ರೇಟಿಗೆ, ಆ ಬಜೆಟ್ಗೆ ನಾನು ಕಪಲ್ ರಿಂಗ್ಸ್ ಮಾಡೋಕ್ಕೆ ಕೊಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ, ಈಗ ಮನೆ ಕಟ್ಟೋ ಗಡಿಬಿಡಿಲಿ, ಬ್ಯುಸಿಲಿ ಇದರಲ್ಲಿ ಸೊ ನನಗೆ ಜಾಸ್ತಿ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ಸೋಕ್ಕಾಗಿರಲಿಲ್ಲ. ನನ್ನ ಸೇವಿಂಗ್ಸ್ ಏನಿರುತ್ತೋ, ಸೊ ಆ ಸೇವಿಂಗ್ಸಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಸೋಣ ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಇವಾಗ ಲೋಕಿ ಬೇಡ ಅಂತಲೇ ಹೇಳ್ತಿದ್ದ. ಈಗಿನ ಇದರಲ್ಲಿ ಇವಾಗ ಬೇಡ ಬಿಡು ಅಂತ ಹೇಳ್ತಿದ್ದ. ನಾನೇನು ಅವ್ರಿಗೇನು ಸರ್ಪ್ರೈಸ್ ಕೊಡಬೇಕು ಅಂತ ಏನು ಹೇಳು ಮಾಡಿಸಿರ್ಲಿಲ್ಲ. ಯಾವಾಗಲೂ ನನಗೆ ಕೊಡ್ತಿದ್ರು ಅವರು. ಸೊ ನಾನು ಏನಾದರೂ ಕೊಡೋಣ ಅಂತ ಹೇಳಿ ಮಾಡಿಸಿದ್ದಷ್ಟೇ. ಸೊ ಇದನ್ನು ನಾನು ಮಾಡಿಸಿದ್ದೋನು ಲೋಕಿಗೆ ಗೊತ್ತಿದೆ. ಅದನ್ನು ನೆನ್ನೆ ತಂದಿದ್ದೀನಿ ನಾನು. ಆ್ಯಕ್ಚುಲಿ ಅದು ಯಾವ ಥರ ಇದೆ, ಏನು, ಹೆಂಗಿದೆ ಅಂತ ಹೇಳಿ, ಎಷ್ಟಾಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಿದೆಯೋ ಹಾಸಿಗೆ ಎಷ್ಟಿದೆಯೋ ಅಷ್ಟರಲ್ಲಿ ಕಾಲು ಚಾಚಬೇಕು ಅಂತಲ್ವಾ. ಸೊ ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀವಿ ಸಾಕು. ಸೊ ಬೇರೆಯವರಿಗೋಸ್ಕರ ಆಡಂಬರ ಆ ಥರ ಏನೂ ನಾನು ಮಾಡ್ಕೊಂಡಿಲ್ಲ. ನಮ್ಮ ಮನಸ್ಫೂರ್ತಿಯಾಗಿ ನಾವು ಎಷ್ಟು ಚೆನ್ನಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟರಲ್ಲಿ ನಾವು ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಆ ಕಪಲ್ ರಿಂಗ್ ಹೆಂಗಿದೆ, ಎಲ್ಲಿ ತಂದಿದ್ದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾಳೆ ಎಲ್ಲರಿಗೂ ಭೀಮನ ಅಮಾವಾಸ್ಯೆದು ಇವತ್ತೇ ವಿಶ್ ಮಾಡ್ತಾ ಇದ್ದೀನಿ ನಾನು. ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತೀನಿ. ಸೊ ಎಲ್ರಿಗೂ ಇನ್ನೊಂದು ಮೆಸೇಜ್ ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬೇಡಿ. ಅಫ್ಕೋರ್ಸ್ ಗರ್ಲ್ಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಇನ್ಕ್ಲೂಡಿಂಗ್ ನಾನು ಕೂಡ ಸೇರಿ. ಅಂದರೆ ಈಗ ನಮ್ಮ ಮನೆಯವ್ರದ್ದು, ನಮ್ಮ ಯಜಮಾನ್ರದ್ದು, ಅವ್ರದ್ದೇನು ಕೆಪಾಸಿಟಿ ಮತ್ತು ಅವ್ರಿಗೇನು ಪ್ರಾಬ್ಲಮ್ ಇದೆ ಅನ್ನೋದು ಸೊ ನಮಗೆ ಗೊತ್ತಿರುತ್ತೆ. ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಫ್ರೀ ಆಗಿದ್ದಾರೆ, ಏನೂ ರಿಸ್ಕ್ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೇನು ಆಸೆನೋ ಅದನ್ನು ತಂದುಕೊಡಿ, ಕೇಳಿ, ಬೇಡ ಅನ್ನಲ್ಲ. ಬಟ್ ಅತಿಯಾಗಿ ಟಾರ್ಚರ್ ಕೊಡೋದು ಬೇಡ ಅಂತ ಅಂದ್ಕೊಳ್ತೀನಿ ನಾನು. ಇರೋದ್ರಲ್ಲಿ ಮಾಡ್ಕೊಂಡೋದ್ರೆ ಜೀವನ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗಂಡು ಮಕ್ಕಳಿಗೆ ಯಾವಾಗಲೂ ಅವರೇ ಕೊಡಬೇಕು ಅಂತಲೂ ಕೂಡ ಪ್ರೆಷರ್ ಕೊಡಬೇಡಿ. ಸೊ ನಾವು ಕೊಡೋಣ. 10 ವರ್ಷ ಆಯಿತು ನನ್ನ ಮದುವೆ ಆಗಿ. ಆಲ್ಮೋಸ್ಟ್ ಅವ್ರ ಹತ್ರ ಏನಿದೆಯೋ, ₹1 ಇದೆಯೋ, ₹2 ಇದೆಯೋ ಅವರೇ ನನಗೆ ಕೊಟ್ಟು ಮಾಡಿರೋದು. ಸೊ ಈ ವರ್ಷ ಏನಾದರೂ ನಾನು ಕೊಡೋಣ, ಮನೆ ಕಟ್ತಾ ಇದ್ದಾರಲ್ಲ. ಸೊ ಅವ್ರ ಹತ್ರ ಏನೂ ಇಲ್ಲ ಗೈಸ್, ನಿಜ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮಲ್ಲೇ ಇದ್ದಾರೆ. ಸೊ ಹಾಗಾಗಿ ಈ ವರ್ಷ ನಾನು ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಸೊ ಗೈಸ್, ಫೈನಲಿ ರಿಂಗನ್ನ ರಿವೀಲ್ ಮಾಡೋ ಟೈಮ್ ಬಂದುಬಿಡ್ತು. ಸೊ ನಾನು ಆ್ಯಕ್ಚುಲಿ ನನ್ನ ಹೆಸರು ಲಕ್ಷ್ಮಿ. ಸೊ ನಮ್ಮ ಯಜಮಾನ್ರ ಹೆಸರು ಲೋಕೇಶ್. ನಾನು ಲೋಕಿ ಅಂತಲೇ ಕರೆಯೋದು. ಕೆಲವ್ರು ಅನ್ಕೊಬೋದು, ಏನು ಲೋಕಿ ಅಂತ ಕರಿತೀರಾ ಅಂತ. ಇಲ್ಲ, ಆ್ಯಕ್ಚುಲಿ ನನಗೆ ಅತ್ತೆ ಮಗ ಆಗಿರೋದ್ರಿಂದ ನಾನು ಚಿಕ್ಕ ವಯಸ್ಸಿಂದ ಲೋಕಿ ಅಂತ ಕರೆದ ಅಭ್ಯಾಸ. ಸೊ ಹಾಗಾಗಿ ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಗೊತ್ತಿಲ್ಲದೆ ಇರೋರು ಆಮೇಲೆ ಕೇಳಕ್ಕೆ ಹೋಗಬೇಡಿ. ಸೊ ಅವ್ರ ಹೆಸರು ಲೋಕೇಶ್ ಅಂತ, ನಾನು ಲೋಕಿ ಅಂತಲೇ ಕರಿತೀನಿ. ನಾನು ಚೈಲ್ಡ್ಹುಡ್ಡಾಗಿಂದ ಇದ್ದಾಗಲಿಂದನೂ ಕೂಡ ಹಾಗೆ ಕರೆದಿರೋದು. ಸೊ ಅದಕ್ಕೆ ನಾನು ಯಾವ ಥರ ಮಾಡಿಸಿದ್ದೀನಿ ಅಂದರೆ, ಆ್ಯಕ್ಚುಲಿ ಅವರು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇನು ಅಂತ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ LL ಅಂತ. ಸೊ ನಿಮಗೆ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ LL ಅಂತ ಆರ್ಟ್ ಶೇಪಲ್ಲಿ 2 ರಿಂಗ್ ಮಾಡಿ ಅಂತ ಹೇಳಿದೆ. ನಮ್ಮ ಮನೆಯವರು ನಾರ್ಮಲಾಗಿ ಹಾಕ್ಕೊಂಡಿದ್ರು. ಅದನ್ನು ಉಂಗುರ ಅವರಿಗೆ ಒಂದು ಬಿಚ್ಚಿ ಕೊಟ್ಟಿದ್ರು. ಸೊ ಈ ಥರ ಮಾಡಿ, ಅಂದರೆ ಅವ್ರು ಹೇಳಿದ್ದೇನು ಅಂದರೆ, ಈ ಅಳತೆಗೆ ಮಾಡಿ ಅಂತ ಹೇಳೋಕ್ಕೋಗಿ ಈ ಥರ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಂಗಡಿಯವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಈ ಥರ ಕೇಳಿದ್ದಾರೆ ಅಂತ ಅಂದ್ಕೊಂಡು ಮಿಸ್ಟೇಕ್ ಮಾಡಿದ್ದಾರೆ.
ಬಟ್ 2 ಮಾಡಿದ್ರೂ ಚಿನ್ನನೇ ಅಲ್ವಾ? ಸೊ ಹಾರ್ಟ್ ಶೇಪಲ್ಲಿ ಮಾಡಿದ್ರು ಚಿನ್ನನೇ, ಹೆಂಗೆ ಮಾಡಿದ್ರು ಚಿನ್ನನೇ. ಸೊ ಪ್ರಯೋಜನ ಇಲ್ಲ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, "ಸರಿ ಬಿಡಿ ನಿಮಗೆ ಬೇಡ ಅಂದರೆ ನಾನು ಅದರಲ್ಲೇ ಮಾಡಿಕೊಡ್ತೀನಿ" ಅಂತ. ಸೊ ನಂಗೆ ಯಾಕೋ ಮತ್ತೆ ವೇಸ್ಟ್ ಮಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ನಮ್ಮದು ಫಾಲ್ಟ್ ಇತ್ತು, ಅವ್ರದ್ದು ಕೂಡ ಫಾಲ್ಟ್ ಇತ್ತು. ಸೊ ಇಬ್ಬರದು ಫಾಲ್ಟ್ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿಸ್ಕೋಬೋದು ಅಂತ ಹೇಳಿ ಸುಮ್ಮನಾದೆ. ಇನ್ನು ಅವ್ರು ಲೋಕಿ ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ಈ ಥರ. ಸೊ ಅವ್ರದ್ದೂ ನೀವು ನೋಡ್ತಿರ್ಬೋದು, ಎಲ್ ಎಲ್ ಅಂತಲೇ ಇದೆ. ಎಲ್ ಎಲ್ ಅಂದರೆ ಲಕ್ಷ್ಮೀ ಲೋಕೇಶ್ ಅಂತ ಇದು. ಸೊ ನಮ್ಮಿಬ್ಬರದೂ ಕೂಡ ಈ ರೀತಿ ಇದೆ, ಲಕ್ಷ್ಮೀ ಲೋಕೇಶ್ ಕಪಲ್ ರಿಂಗ್ಸು. ಇನ್ನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ನೋಡ್ತಿರ್ಬೋದು, ಕಪಲ್ ರಿಂಗ್ಸ್ ನಾನು ಮಾಡಿಸ್ಕೊಂಡಿದ್ದು ಉದ್ದೇಶ ಇಷ್ಟೇ. ನಾಳೆ ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಅವ್ರ ಕೈಗೆ ಹಾಕೋಣ ಅಂಥೇಳಿ. ಅವರು ಕಷ್ಟಪಟ್ಟು ದುಡಿದಾಗ ನನಗಂತೂ ನಿಜವಾಗ್ಲೂ ಕೇಳಿದ್ದೆಲ್ಲ ಕೊಡಿಸಿದ್ದಾರೆ, ಚೆನ್ನಾಗಿ ನೋಡ್ಕೊತಾನೆ, ನೋಡ್ಕೊಳಲ್ಲ ಅಂತ ಏನಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಕೂಡ ಅವ್ರು ಏನು ಶ್ರಮ ಪಡ್ತಿದ್ದಾರೋ ಅಷ್ಟೇ ಶ್ರಮ ನಾನು ಪಡ್ತಿದ್ದೀನಿ. ಸೊ ಇಬ್ಬರ ಲೈಫು ಕೂಡ ನಮ್ಮದು ತುಂಬ ಬ್ಯಾಲೆನ್ಸಲ್ಲಿ ಹೋಗ್ತಾ ಇದೆ. ನಾನು ಒಂದು ಕಡೆ ಸೇವ್ ಮಾಡಿದ್ರೆ ಅವರು ಒಂದು ಕಡೆ ಸೇವ್ ಮಾಡ್ತಾರೆ. ಹಾಗೆ ನನಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ರ ಬಗ್ಗೆ ಕ್ರೇಜ್ ಇರುತ್ತೆ. ಅಂದರೆ ಕೆಲವ್ರಿಗೆ ಶಾಪಿಂಗ್ ಮಾಡೋದ್ರಲ್ಲಿ ಕ್ರೇಜು, ಕೆಲವ್ರಿಗೆ ಡ್ರೆಸ್ ಮೇಲೆ ಕ್ರೇಜು, ಕೆಲವ್ರಿಗೆ ಗೋಲ್ಡ್ ಮೇಲೆ ಕ್ರೇಜು, ಕೆಲವ್ರಿಗೆ ದುಡ್ಡು, ಒಬ್ಬೊಬ್ರದ್ದು ಒಂದೊಂದು ಕನಸಿರುತ್ತಲ್ಲ. ಸೊ ನನಗಂತೂ ಅವಾಗ್ಲಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೆ ಗೊತ್ತಿಲ್ಲ ಹೆಂಗೆ ಚೇಂಜ್ ಆಗ್ತೀನಿ ಅಂತ ಹೇಳಿ. ಸದ್ಯಕ್ಕೆ ನನಗೆ ಯಾವಾಗಲೂ ಏಮ್ ಇರೋದು ಬಂದು ಗೋಲ್ಡೇ ಜಾಸ್ತಿ. ಬಟ್ ನಾನು ಹಾಕಲ್ಲ, ಬಟ್ ಏನೋ ಒಂಥರ ನನಗೆ ಅದು ತೊಗೋಬೇಕು ಅಂದರೆ ತೊಗೋಬೇಕು, ಆ ಥರ ಇಷ್ಟ. ಬಟ್ ತೊಗೋಬೇಕು ಅಂದರೆ ತೊಗೊಳ್ಳೇಬೇಕು ಅನ್ನೋ ಹಠಕ್ಕೆ ಏನೋ ಒಂದು ಮಾಡ್ತೀನಿ, ಏನೋ ಒಂದು ಹಠ ಮಾಡಿ ಆದರೂ ತೊಗೋತೀನಿ, ಆ ಥರ ಎಲ್ಲ. ಸೊ ಅದು ಇವತ್ತು ತೊಗೋಬೇಕು ಅಂತ ಹೇಳಿದ್ರೆ ಒಂದು 10 ದಿನದಿಂದನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಈ ಥರ ಸೇವ್ ಮಾಡಬೇಕು ಅಂತ. ಹಾಗೆ ನಾನು ನೆಕ್ಸ್ಟ್ ಇಯರ್ ತೊಗೋಬೇಕು ಅನ್ನೋದಕ್ಕೆ ಈ ಇಯರೇ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ. ಆ ಥರ ತೊಗೊಂಡ್ರೆ ಇಷ್ಟು ಬಜೆಟ್ ಆಗುತ್ತೆ, ಈ ಥರ ತೊಗೊಂಡ್ರೆ ಇಷ್ಟು ಬಜೆಟ್ ಆಗುತ್ತೆ ಅಂತ. ಸೊ ಬಜೆಟ್ ಕ್ಯಾಲ್ಕುಲೇಟ್ ಆ್ಯಕ್ಚುಲಿ ನನಗೆ ಹೇಳ್ಕೊಟ್ಟಿರೋದೇ ನಮ್ಮಮ್ಮ. ಯಾಕೆಂತ ಹೇಳಿದ್ರೆ ಅವರು ಕೂಡ, ನಾವು 4 ಜನ ಮಕ್ಕಳಿರೋದ್ರಿಂದ ನನಗೆ ಒಂದು ಬ್ಯಾಲೆನ್ಸ್, ಅವರು ಯಾವ ಥರ ಪಡೋದನ್ನು ನಾನು ನೋಡಿದ್ದೀನೋ, ಅವರು ಒಂದು ಕ್ಯಾಲ್ಕುಲೇಟಲ್ಲೇ ಹೆಂಗೆ ಲೈಫ್ ಮಾಡ್ಕೊಂಬಂದಿದ್ದಾರೋ, ಸೊ ಅದೇ ನನಗೂ ಕೂಡ ಬಂದಿದೆ ಅಂತ ನಾನು ಹೇಳ್ಕೊತೀನಿ. ನಮ್ಮಮ್ಮನಿಂದಲೇ ನಾನು ಕೂಡ ಸ್ವಲ್ಪ ಕಂಜೂಸು ಆಗ್ತೀನಿ, ಸ್ವಲ್ಪ ಬಜೆಟ್ ಕಂಟ್ರೋಲ್ ಮಾಡ್ಕೊತೀನಿ ನಾನು. ಹೊರಗಡೆದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ನಾನು. ಸೊ ಇದು ನಾನು ತೊಗೊಂಡಿರೋ ರಿಂಗ್ ಬಂದು, ಈಗ ನಿಮಗೆ ಹಾರ್ಟ್ ಶೇಪಲ್ಲಿದೆ ಅಂತ ತೋರಿಸಿದ್ನಲ್ಲ, ಸೊ ಈ ರಿಂಗ್ ಬಂದು ಆ್ಯಕ್ಚುಲಿ ನಾನು ತೊಗೊಂಡಿರೋದು 4 ಗ್ರಾಮ್ ಇದೆ ಅಷ್ಟೇ. ಸೊ ತುಂಬ ಜಾಸ್ತಿ ಏನು ನಾನು ಮಾಡಿಸ್ಕೊಂಡಿಲ್ಲ. ಬಟ್ ನೋಡೋದಕ್ಕೆ ನಿಮಗೆ ಅದು ದಪ್ಪ ಕಾಣಿಸುತ್ತೆ, ಬಟ್ ಇರೋದೇ ಇದು 4 ಗ್ರಾಮು. ಸೊ ಕ್ಯಾಲ್ಕುಲೇಷನ್ ನಿಮ್ಗಾಗಲೇ ಈಸಿಯಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಸೊ 1 ಗ್ರಾಮ್ಗೆ ವೇಸ್ಟೇಜು, ಕೂಲಿ, ಮೇಕಿಂಗ್ ಚಾರ್ಜು ಎಲ್ಲ ಸೇರಿಸಿ 10,500 ರೂಪಾಯಿ ಇದೆ. ಲಾಸ್ಟ್ ಅವ್ರು ಫೈನಲ್ 600 ಅಂತ ಹೇಳಿದ್ರು, ಇಲ್ಲ 10,500 ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ನಿಮಗೆ ಕ್ಯಾಲ್ಕುಲೇಷನ್ ಸಿಕ್ಕಿದೆ ಅಂದ್ಕೊತೀನಿ. 4 ಗ್ರಾಮ್ಗೆ ಆ್ಯಕ್ಚುಲಿ ಆಗಿರೋದು 42,000 ರೂಪಾಯಿ ಆಗಿದೆ. ಸೊ 42,100 ರೂಪಾಯಿ ಕೊಟ್ಟಿರೋದು ಈ ಉಂಗುರಕ್ಕೆ. ಸೊ ಇನ್ನು ಲೋಕಿದು ಬಂದು ಆ್ಯಕ್ಚುಲಿ ಅವನು ಮಾಡಿಸಿರೋದು ನಾನು 5 ಗ್ರಾಮ್ಗೆ. ಅಂದರೆ ಹುಡುಗರು ಸ್ವಲ್ಪ ರಫ್ ಇರ್ತಾರಲ್ಲ, ಮತ್ತು ಅವ್ರಿಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಹಾಕ್ತಾರೆ. ನಾವಂತೂ ಡೈಲಿ ಹಾಕಲ್ಲ ನಾವು, ಅಟ್ಲೀಸ್ಟ್ ಅವರಾದರೂ ಹಾಕ್ತಾ ಇರ್ತಾರೆ ಒಂದು ಸ್ವಲ್ಪ ದಪ್ಪ ಇರಲಿ ಅಂತ ಹೇಳಿ. ಸೊ ಲೋಕಿಗೆ ಎಲ್ಲೆಲ್ಲ ಅಂತ 5 ಗ್ರಾಮಲ್ಲಿ ನಾನು ಮಾಡಿಸಿದ್ದೀನಿ. ಅವನದೂ ಅಷ್ಟೇ 52,500 ರೂಪಾಯಿ ದುಡ್ಡಾಗಿದೆ. ಸೊ ಫಸ್ಟ್ ಇದ್ದಿದ್ದಾಗಲೂ ಈಗಲಿಗೂ ಕೌಂಟ್ ಮಾಡೋದಾದರೆ ತುಂಬ ಅಂದರೆ ತುಂಬ ವೇರಿಯೇಷನ್ಸ್ ಇದೆ. ಅಷ್ಟೊಂದು ರೇಟ್ ಹಾಕ್ತಿದ್ರೆ ನಮ್ಮಂಥವ್ರು ತೊಗೊಳ್ತೀವೋ ಇಲ್ವೋ ಗೊತ್ತಿಲ್ಲ ಇನ್ನು ಅನ್ನೋಷ್ಟು ಇದಾಗಿದೆ. ಬಟ್ ಆದರೂ ಏನೋ ಒಂಥರ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ. ಏನೋ ಒಂದು ತೊಗೋಬೇಕಪ್ಪ, ಬರೋ ವರ್ಷ ಈ ಚೀಟಿ ಹಾಕಬೇಕು, ಆ ಚೀಟಿ ಹಾಕಬೇಕು, ನೆಕ್ಸ್ಟ್ ಏನೋ ಒಂದು ಕೆಲಸ ಮಾಡಬೇಕು, ಆ ಥರ ಉತ್ಸಾಹ ಜಾಸ್ತಿ ಬರ್ತಾ ಇರುತ್ತೆ. ರೇಟ್ ಆದಷ್ಟು ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಜನಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಅನಿಸಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಂದು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಮಾಡಿದ್ದೆ. ಯಾರ್ಯಾರು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಮಾಡಿ ಅಂತ ಕೇಳಿದ್ರೋ ಅವ್ರಿಗೆಲ್ಲ ನಾನು ಕಮೆಂಟ್ ಕೂಡ ರಿಪ್ಲೈ ಕೊಟ್ಟಿದ್ದೀನಿ, ಮಾಡ್ತೀನಿ ಅಂತ. ಸೊ ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಹಾಗೆ ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಶ್ವೇತಾ ಅಂತ. ಅವರು ಆ್ಯಕ್ಚುಲಿ ಹೇಳಿದ್ದಾರೆ, ಇಲ್ಲ ಅಷ್ಟಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ನಿಜವಾಗ್ಲೂ ಅದು ಅಷ್ಟೇ ಇರೋದು. ಬಟ್ ಡಿಸೈನ್ಸ್ ಮೇಲೆ ಅದು ಹೋಗುತ್ತಷ್ಟೇ. ಈಗೆಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ, ತುಂಬ ಸಣ್ಣ ಮಾಡಿಸ್ಕೊಳೋರು, ಅಂದರೆ ಇವಾಗ ಒಂದು 10 ಗ್ರಾಮ್ಗೆ ಟೊಳ್ಳು ಮಾಡಿಸೋರು ಜಾಸ್ತಿ ಇದ್ದಾರೆ. ಬಟ್ ನಾವು ಟೊಳ್ಳು ಮಾಡಿಸ್ಕೊಂಡಿಲ್ಲ,
ಡಿಸೈನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಸ್ವಲ್ಪ ನಾನು ಗಟ್ಟಿ ಮಾಡಿಸ್ಕೊಂಡಿದ್ದೀನಿ. ಅದು ಬಂದು ಬಟಾಣಿ ಡಿಸೈನು. ಸೊ ಹಾಗಾಗಿ ಗ್ರೀನ್ ಪೀಸ್ ಡಿಸೈನ್ ಅಂತ ಹೇಳ್ತಾರೆ ಅದನ್ನು ಇಂಗ್ಲೀಷಲ್ಲಿ. ಆ ಡಿಸೈನ್ ಮಾಡಿಸ್ಕೊಂಡಿರೋದನ್ನ ನಾನು ಅದು ನಿಮ್ಗೆ ಹಂಗೆ ಕಾಣಿಸ್ತಿದೆ ಅಷ್ಟೇ. ಸೊ ಎಲ್ಲರಿಗೂ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿವರೆಗೂ ನನಗೆಲ್ಲರೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್.